ಹೊಸ ದಿನ ಹೊಸ ವೈಬ್ ಮತ್ತೊಂದು ಹೊಸ ವೈಬ್ ಜೊತೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಡೈಲಿ ವ್ಲಾಗ್ ಮಾರ್ನಿಂಗ್ ರೂಟೀನೇ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಪಾರ್ಸಲ್ ಬಂದಿತ್ತು. ನೀವೆಲ್ಲರೂ ಕೂಡ ನೋಡಿರ್ತೀರ, ನಿಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು. ಸೊ ಅವರು ಗಟ್ಟಿಮೇಳ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ತೆಲುಗು ಸೀರಿಯಲ್ನಲ್ಲಿನೂ ಆ್ಯಕ್ಟ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ, ನೋಡಿರೋ ಆಗಿದೆ, ಬಟ್ ಅಷ್ಟೊಂದು ಗೊತ್ತಿಲ್ಲ. ಅವ್ರ ಹತ್ರ ಅಶ್ವಿನಿ ಮೇಡಮ್ ಹತ್ರ ನಾನು ಈ ಒಂದು ಮಾಲ್ಟ್ ಪೌಡರ್ನ ತರಿಸಿದ್ದೆ. ಇದು ಹಬ್ಬದಲ್ಲಿ ಬಂದಿತ್ತು, ಹಬ್ಬ ಇತ್ತು ಆವಾಗ ರಿಸೀವ್ ಆಗಿತ್ತು, ಬಟ್ ಓಪನ್ ಮಾಡಿರಲಿಲ್ಲ. ಹಂಗಾಗಿ ಇವತ್ತು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸೊ ನಾನು ಅಂದ್ಕೊಂಡಿದ್ದೆ ಹೆಂಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟು. ಇದು ಏನಕ್ಕೆ ತರಿಸಿದ್ದೀನಿ, ಇದರಿಂದ ಏನು ಯೂಸು, ಸೊ ಇದನ್ನು ತಿಳಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ತಿದ್ರೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗ್ತಿದ್ರೆ ನೀವು ಕೂಡ ಅವ್ರಿಗೆ ಶೇರ್ ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಸೊ ಇದು ಬಂದುಬಿಟ್ಟು ಮಾಲ್ಟ್ ಪೌಡರ್, ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ ಅಂತ ಹೇಳ್ಬಿಟ್ಟು. ಇದು ವೆಯ್ಟ್ ಲಾಸ್ಗೆ ಹಾಗೆ ವೆಯ್ಟ್ ಗೇನ್ಗೆ, ಯಾರಾದರೂ ತೂಕ ಹೆಚ್ಚಿಸ್ತಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ, ಡಯಟ್ ಏನಾದರೂ ಮಾಡ್ತಾಯಿದ್ರೆ ಸೊ ಈ ಒಂದು ಮಾಲ್ಟ್ ಪೌಡರ್ ಅವ್ರಿಗೆ ತುಂಬ ರಿಸಲ್ಟ್ ಕೊಡುತ್ತೆ. ಇದರಲ್ಲಿ 40 ಧಾನ್ಯಗಳು ಹಾಕಿ ಮಾಡಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಕಾಳುಗಳು, ಧಾನ್ಯಗಳು, ಡ್ರೈ ಫ್ರೂಟ್ಸು, ಪ್ರತಿಯೊಂದೂ, ರಾಗಿ, ಇದೆಲ್ಲ ಕೂಡ ಹಾಕಿ ಮಾಡಿರ್ತಾರೆ. ಸೊ ನೀವು ಮನೆಯಲ್ಲೇ ಮಾಡ್ಕೋಬೇಕಂದ್ರೆ ಇಷ್ಟೆಲ್ಲ ಧಾನ್ಯಗಳನ್ನು ಹುಡುಕ್ಬೇಕಂದ್ರೂ ಕೂಡ ಕಷ್ಟನೇ, ಆ ಥರ ಇರುತ್ತೆ. ಒಂದು ಸಿಕ್ಕರೆ ಒಂದು ಸಿಗೋದಿಲ್ಲ. ಬಟ್ ಈ ಒಂದು ಪೌಡರ್ದಲ್ಲಿ ಎಲ್ಲ ಥರ ಕಾಳನ್ನು ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಇದು ತುಂಬ ಒಂದು ಕಡಿಮೆ ಪ್ರೈಸಲ್ಲಿ ಕೂಡ ಅವ್ರು ಕೊಡ್ತಾಯಿದ್ದಾರೆ. ನಾನು ಹೊರಗಡೆ ಎಲ್ಲ ನೋಡಿದ್ದೀನಿ, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಆದರೆ ಇವ್ರದ್ದು ಕಡಿಮೆ ಪ್ರೈಸ್ ಇದೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದರ ಒಂದು ಬೆನಿಫಿಟ್ ಏನಂದರೆ PCOS ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಥವಾ BP ಕಂಟ್ರೋಲ್, ಹಾಗೆ ಶುಗರ್ ಕಂಟ್ರೋಲ್ ಮಾಡೋಕ್ಕೆ, ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋಕ್ಕೆ, ಹಾಗೆ ಹೇರ್ ಫಾಲ್, ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇದ್ದರೆ, ಜಾಯಿಂಟ್ ಪೇನ್ ಇದ್ದರೆ, ಮೇಯ್ನಾಗಿ ವೆಯ್ಟ್ ಗೇನ್, ವೆಯ್ಟ್ ಲಾಸ್, ಇಷ್ಟೆಲ್ಲ ಕೂಡ ಬೆನಿಫಿಟ್ಸ್ ಇದೆ ಈ ಒಂದು ಮಾಲ್ಟ್ ಪೌಡರ್ನಲ್ಲಿ. ನಾವು ಹಾಸ್ಪಿಟಲ್ಗೆ ಹೋಗಿ ಏನೇ ಮೆಡಿಸಿನ್ಸ್ ತೊಗೊಂಡ್ರೂ ವರ್ಕ್ ಆಗಿಲ್ಲ ಅಂದರೆ ಈ ಥರ ಹೆಲ್ದಿ ಮಾಲ್ಟ್ ಪೌಡರ್ನ ನಾವು ಈ ಟೀ, ಕಾಫಿ ಇದನ್ನೆಲ್ಲ ಕುಡಿಯೋಕ್ಕಿಂತ ಇದ್ರ ಬದಲಾಗಿ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ 1 ಕಪ್ ಕುಡಿದ್ರೆ ಸಾಕು, ಇದೆಲ್ಲ ಕೂಡ ರಿಕವರ್ ಆಗ್ತಾ ಬರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಇವ್ರದ್ದು ರಿವ್ಯೂ ನೋಡಿ ಚೆಕ್ ಮಾಡಿನೇ ತೊಗೊಂಡಿರೋದು. ರಿವ್ಯೂ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು. ಅವರು ಕೂಡ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಇದನ್ನು ತೊಗೊಂಡ್ಮೇಲೆ ಪ್ರೆಗ್ನೆನ್ಸಿ ಆಗದೇ ಇರೋರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ, ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ, ಶುಗರ್ ಲೆವೆಲು, BP ಇದು ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಮೆಸೇಜ್ ಮಾಡಿರೋದೆಲ್ಲನೂ ಸ್ಕ್ರೀನ್ಶಾಟ್ಸ್, ಮೆಸೇಜಸ್ ಎಲ್ಲನೂ ಹಾಕ್ತಾ ಇರ್ತಾರೆ ಅವರು. ನೀವು ಹೋಗಿ ಅವ್ರನ್ನ ಒಂದು ಚಾನಲ್ನ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಹಾನೆಸ್ಟಾಗಿ ಮಾಡ್ತಾಯಿದ್ದಾರೆ. ಹಾಗೆ ಇವರು ಇದನ್ನು ಒಂದು ದುಡ್ಡುಗೋಸ್ಕರ ಅಂತ ಮಾಡ್ತಾಯಿಲ್ಲ. ಅವರು ಒಂದು ಸ್ಟೋರಿ ಹೇಳಿದ್ದಾರೆ ಅವ್ರ ಲೈಫಲ್ಲಿ, ಬಟ್ ಅದು ಕೇಳಿದ ತಕ್ಷಣ ಬೇಜಾರಾಯಿತು. ಆದರೆ ಹಾನೆಸ್ಟಾಗಿ ಮಾಡ್ತಾಯಿದ್ದಾರೆ, ಜೆನ್ಯೂನ್ ಆಗಿದ್ದಾರೆ. ಹಾಗಾಗಿ ನನಗೆ ತರಿಸ್ಬೇಕನ್ನಿಸ್ತು. ಏನಂದರೆ ಇದು ನನ್ನ ಮಗನಿಗೋಸ್ಕರನೇ ತರಿಸಿರೋದು. ಅವನು ಒಂದು ಸ್ವಲ್ಪ ಊಟ ಕಡಿಮೆ ಉಣ್ಣೋದು, ಹಾಗಾಗಿ ವೆಯ್ಟ್ ಗೇನ್ ಸಲುವಾಗಿಯೇ ನಾನು ತರಿಸಿರೋದು. 1 ವರ್ಷ ಆದಮೇಲೆ 1 ವರ್ಷದ ಮೇಲ್ಗಡೆ ಮಕ್ಕಳಿಗೆ ಇದನ್ನು ಕೊಡ್ಬೋದು. ಹಾಗೆ ದೊಡ್ಡವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗಾಗಿ ತರಿಸಿದ್ದೀನಿ. ಈ ಬೋರ್ಮಿಟಾ, ಈ ಥರ ಹಾರ್ಲಿಕ್ಸು ಇದನ್ನೆಲ್ಲ ಹಾಕೋದ್ರಿಂದ ಅದರಲ್ಲಿನೂ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ. ಅಂದರೆ ಅದರಲ್ಲಿ ಜಾಸ್ತಿ ಏನೂ ಇರೋದಿಲ್ಲ. ಈ ಕೊಕೋ ಪೌಡರ್ನ ಬಿಟ್ಟರೆ ಅದರಲ್ಲಿ ಏನೂ ಇರೋದಿಲ್ಲ ಅಂತ ನನಗನ್ಸುತ್ತೆ, ಫೀಲ್ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ತರಿಸೋಕ್ಕಿಂತ ಈ ಥರ ಎಲ್ಲ ಕಾಳುಗಳದ್ದೇನಾದರೂ ಹಾಕಿ ರೂಢ ಮಾಡಿದರೆ ಇದು ಹೆಲ್ದಿ ಕೂಡ ಅಲ್ವಾ, ಹಾಗಾಗಿ ತರಿಸಿದೆ. ಸೊ ಇದನ್ನು ಮಾಡೋಕ್ಕೆ ನಾನು 1-2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸ್ಟೀಲ್ ಪಾತ್ರೆನ ಯೂಸ್ ಮಾಡೋಕ್ಕೋಗ್ಬೇಡಿ, ಆದಷ್ಟು ಅಲ್ಯೂಮಿನಿಯಂ ಪಾತ್ರೆನಲ್ಲಿ ಹಾಕಿದರೆ ಇದು ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಅಲ್ಯೂಮಿನಿಯಂ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 4-5 ಸ್ಪೂನಷ್ಟು ಮಾಲ್ಟ್ ಪೌಡರ್ನ ಹಾಕಿ ತಣ್ಣೀರಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಈ ಪುಡಿನ ಈ ಥರ ಕಲಿಸ್ಕೊಂಡು ಬಿಸಿ ನೀರು, ಕುದಿಯೋ ನೀರಿಗೆ ಹಾಕಿದರೆ ಗಂಟಾಗೋದಿಲ್ಲ. ಹಾಗಾಗಿ ನೀವು ಡೈರೆಕ್ಟಾಗಿ ನೀರಿಗೆ ಪೌಡರ್ ಹಾಕಿಬಿಟ್ರೆ ಗಂಟಾಗಿಬಿಡುತ್ತೆ, ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಯಾವುದೇ ಹಿಟ್ಟಾಗಿರ್ಬೋದು ಈ ಥರನೇ ಮಾಡಬೇಕಾಗತ್ತೆ. ನೋಡಿ, ಕುದಿಯೋ ನೀರಿಗೆ ಇವಾಗ ಮಾಲ್ಟ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೋಬೇಕು.
ನೀವೇನಾದರೂ ವೇಟ್ ಗೇನ್ ಅಂದರೆ ತೂಕ ಹೆಚ್ಚಿಸೋಕ್ಕೆ ಏನಾದರೂ ತೊಗೊಂಡಿದ್ರೆ ಇದನ್ನು ಬೆಲ್ಲದಲ್ಲಿ ಮಾಡಿ ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ಇದು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜಾಸ್ತಿನೂ ಕುಡಿಯೋಕ್ಕಾಗಂಗಿಲ್ಲ. ಹಾಗಾಗಿ ಅದನ್ನು ಜಾಸ್ತಿ ಕುಡಿಲೂಬಾರ್ದು. ಎಷ್ಟು ಒಂದು ಲಿಮಿಟ್ ಇರುತ್ತೆ ಅಷ್ಟನ್ನೇ ನಾವು ತೊಗೋಬೇಕಾಗುತ್ತೆ. ಇದು ಮಾಲ್ಟ್ ಪೌಡರ್ ನೀವು ಆರ್ಡರ್ ಮಾಡಿದ ತಕ್ಷಣ ಅವರೆಲ್ಲ ಕೂಡ ಯಾವ ಥರ ತೊಗೋಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ವೀಡಿಯೋ ಇದೆ, ಅದನ್ನು ಅವರು ಲಿಂಕ್ ಸೆಂಡ್ ಮಾಡ್ತಾರೆ. ನಾವು ಅದನ್ನು ಕ್ಲಿಕ್ ಮಾಡಿ ಯಾವ ಥರ ಪ್ರೊಸೆಸ್ ಇದೆ ಅಂದರೆ ತೊಗೊಳ್ಳೋದು ಎಷ್ಟು ಅದನ್ನು ತೊಗೊಂಡ್ಮೇಲೆ ಎಷ್ಟು ಅವರ್ ಬಿಟ್ಟು ಎಷ್ಟು ಗಂಟೆ ಬಿಟ್ಟು ನಾವು ಟಿಫನ್ ಮಾಡಬೇಕು, ಡಯಟ್ ಮಾಡೋರು ಯಾವ ಥರ ತೊಗೋಬೇಕು, ವೇಟ್ ಗೇನ್ ಮಾಡೋರು ಯಾವ ಥರ ತೊಗೋಬೇಕು ಎಲ್ಲ ಕೂಡ ಪ್ರತಿಯೊಂದು ಅವ್ರು ಹೇಳಿದ್ದಾರೆ. ಅದನ್ನು ನೋಡಿಬಿಟ್ಟು ಅದ್ರ ಪ್ರಕಾರ ನಾವು ಇದನ್ನು ತೊಗೊಂಡ್ರೆ 100% ರಿಸಲ್ಟ್ ಸಿಗುತ್ತೆ. ನಾನು ಇದನ್ನು ಇನ್ನೂ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಇದನ್ನು ಯೂಸ್ ಮಾಡಿಬಿಟ್ಟು ಬೇಕಿದ್ದರೆ ನಾನು ಆಮೇಲೆ ಮುಂದಿನ ಒಂದು ವೀಡಿಯೋದಲ್ಲಿ ನಾನು ಯಾವಾಗಲಾದ್ರೂ ತಿಳಿಸ್ಕೊಡ್ತೀನಿ. ಅಂದರೆ ಇದರ ಒಂದು ರಿವ್ಯೂ ನನಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಹೇಳ್ತೀನಿ. ಇವಾಗ ಇದಕ್ಕೆ ನಾನು ಉಪ್ಪು ಹಾಕಿ ಮಾಡ್ತಾಯಿದ್ದೀನಿ. ನಾನು ಬೆಲ್ಲ ಹಾಕಿ ಮಾಡಬೇಕು, ಬಟ್ ಮಕ್ಕಳು ಬೆಲ್ಲ ಇಷ್ಟಪಡೋದು ಕಡಿಮೆ. ಹಾಗಾಗಿ ಸ್ವೀಟ್ಸ್ ಎಲ್ಲ ತಿಂತಾರೆ, ಆದರೆ ಇದಕ್ಕೆ ಬೆಲ್ಲ ಹಾಕಿಕೊಟ್ರೆ ಅವ್ರದ್ದು ಫಸ್ಟ್ ಟೈಮ್ ಅಲ್ವಾ, ಏನಾದರೂ ಕೊಟ್ಟರೆ ಅವ್ರು ಇಷ್ಟಪಟ್ಟು ಕುಡಿಬೇಕು ಅಂದರೆ ಒಂದು ಸ್ವಲ್ಪ ಟೇಸ್ಟಿಯಾಗಿರಬೇಕು. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಹಾಗಾಗಿ ಸ್ವಲ್ಪ ಹಾಕಿಬಿಟ್ಟು ಅದನ್ನು ಕೊಡ್ತಾಯಿದ್ದೀನಿ. ಅವರು ಕೂಡ ಇಷ್ಟಪಟ್ಟು ಕುಡಿದ್ರು, ನನಗೂ ಸಖತ್ ಇಷ್ಟ ಆಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಇತ್ತು ಅಥವಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಲ್ಲ ಅಂದರೆ ಅಂಥವ್ರು ಕೂಡ ಇದನ್ನು ತೊಗೋಬೋದು. ಅಂಥವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ಅವ್ರಿಗೆ ಸಜೆಸ್ಟ್ ಮಾಡಿ ಈ ಥರ ಬ್ರ್ಯಾಂಡ್ ಇದೆ ನೋಡಿ ಅಂತ ಹೇಳ್ಬಿಟ್ಟು. ಅವರು ಒಂದು ಚಾನಲಲ್ಲಿ ಹೋಗಿ ಕೂಡ ಅವ್ರು ಪರ್ಚೇಸ್ ಮಾಡ್ಕೋಬೋದು. ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಯಾವುದೇ ಥರ ಹಾಸ್ಪಿಟಲ್ ತೋರಿಸಿದ್ರೂ ಕನ್ಫರ್ಮ್ ಆಗಿಲ್ಲ, ಹೆಲ್ಪ್ ಆಗಿಲ್ಲ ಅಂದರೆ ಈ ಥರ ನಾವು ಸೈಡಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಹಾಗಾಗಿ ಅವ್ರಿಗೆ ಕೂಡ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತೈತಿ. ಇವಾಗ ಮೊದಲಿನ ಜನ ಎಲ್ಲ ಕೂಡ ಈ ಥರ ಧಾನ್ಯಗಳನ್ನೆಲ್ಲ ತಿಂತಾ ಇರೋದ್ರಿಂದ ಅವರು ಅಷ್ಟು ಇವಾಗ ಕೂಡ ಅವ್ರ ಬಾಡಿ ಅಷ್ಟು ಗಟ್ಟಿಯಾಗಿರುತ್ತೆ. ಬಟ್ ನಾವು ಇದನ್ನೆಲ್ಲ ಕೂಡ ಪಾಲಿಸೋದಿಲ್ಲ. ಇವಾಗ ನಾವು ತಿನ್ನೋ ಒಂದು ಆಹಾರನೇ ಬೇರೆ, ಹಾಗಾಗಿ ನಮ್ಮ ಒಂದು ಅವಸ್ಥೆ ಇವಾಗ ಹೀಗಾಗಿದೆ. ಇನ್ನು ಇವಾಗ ಮಾಲ್ಟೆಲ್ಲ ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಆಟ ಆಡಿ, ಒಂದು ಸ್ಕೂಲ್ ಸೂಟಿ ಇತ್ತು, ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾಷ್ಟ ಮಾಡಿದರೆ ಆಯಿತು ಅಂತ ಬಿಟ್ಟು ಅದನ್ನ ಮಾಲ್ಟ್ ಕುಡಿದ್ಮೇಲೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಹೊಟ್ಟೆ ತಣ್ಣಗೆ ಅನಿಸುತ್ತೆ. ಮೊದಲೆಲ್ಲ ಈ ಥರ ಗಂಜಿ ಆಮೇಲೆ ಇನ್ನೊಂದೇನು ಅಂತಾರೆ ಅಂಬ್ಲಿ ಈ ಥರ ಎಲ್ಲ ಕುಡಿತಾ ಇದ್ದರೆ ಹೊಟ್ಟೆ ತಣ್ಣಗಿರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಅದು ಫೀಲ್ ಖರೇನೆ ಅದು ಹಾಗೆ ಇರುತ್ತೆ. ಅದನ್ನೆಲ್ಲ ಕುಡಿದ್ರೆ ಹೊಟ್ಟೆ ತಣ್ಣಗಿರುತ್ತೆ. ಇವಾಗ ಒಂದು ಸ್ವಲ್ಪ ಕಡಲೆ ಹಿಟ್ಟಿನ ದೋಸೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಬಂದೆ. ಒಂದು ಈರುಳ್ಳಿ ಹಾಗೆ ಒಂದು ಕ್ಯಾರೆಟು, ಒಂದು ಟೊಮೆಟೊ, ಸ್ವಲ್ಪ ಗರಂ ಮಸಾಲ, ಕೊರಿಯಂಡರ್ ಮಸಾಲ, ರೆಡ್ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಹೆಚ್ಚಿಗೆ ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಕಡಿಮೆ ಹಾಕಬೇಕು, ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ ದೋಸೆ. ಹಾಗಾಗಿ ಸೋಡಾ ಹಾಕೋದ್ರಿಂದ ಅರ್ಜೆಂಟಾಗಿ ದೋಸೆ ಬೇಕಾಗಿದ್ದರೆ ಸೋಡಾ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೋಡಾ ಅವಾಯ್ಡ್ ಮಾಡಿದರೂ ನಡೆಯುತ್ತೆ. ಸೊ ನಾನಿವಾಗ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಒಂದು 10 ನಿಮಿಷ ನೆನೆಯೋಕೆ ಇಡ್ತೀನಿ. ಅದಾದಮೇಲೆ ದೋಸೆ ಹಾಕ್ಕೊಳ್ತೀನಿ. ಇಲ್ಲಿ ಹಸಿಮೆಣ್ಸಿಕಾಯಿ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಆದರೆ ನಾನು ಮನೇಲಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡಿಲ್ಲ, ರೆಡ್ ಚಿಲ್ಲಿನೇ ಯೂಸ್ ಮಾಡೀನಿ. ಅವರಿಗೆ ಸ್ವಲ್ಪ ಹಾಕಿದ್ದೀನಿ. ಅವರೆಲ್ಲ ತಿಂದಾದಮೇಲೆ ನನಗೆ ಬೇಕಿದ್ದರೆ ಬೇರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಂಡ್ಬಿಟ್ಟು ಮಾಡ್ಕೋತೀನಿ. ಹಾಗಾಗಿ ನಾನು ಖಾರ ಪುಡಿನೇ ಯೂಸ್ ಮಾಡಿದೆ. ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ಇದನ್ನು ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ಆರಿದ ಮೇಲೆ ಅಷ್ಟೊಂದೆಲ್ಲ ರುಚಿ ಇರೋದಿಲ್ಲ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಆ ಒಂದು ಮಾಲ್ಟ್ ಪೌಡರ್ದು ರಿವ್ಯೂ ಕೊಟ್ಟೆ ಅಷ್ಟೇ. ಹಾಗಾಗಿ ವಿಡಿಯೋ ಏನಾದರೂ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಯಾರಾದರೂ ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಅಥವಾ ಇರ್ರೆಗ್ಯುಲರ್ ಪೀರಿಯಡು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಮಾತ್ರ ಈ ಒಂದು ಮಾಲ್ಟ್ ಪೌಡರ್ನ ಸಜೆಸ್ಟ್ ಮಾಡಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ಎಲ್ಲ ಹಾಸ್ಪಿಟಲ್ಸ್ಗೂ ತೋರಿಸಿ ಮಾಡಿ ಎಷ್ಟು ಪ್ರಯತ್ನ ಮಾಡಿರ್ತಾರೆ, ಬಟ್ ಏನೂ ಎಫೆಕ್ಟ್ ಆಗಿರೋದಿಲ್ಲ. ಈ ಥರ ಹೆಲ್ತಿಯಾಗಿ ಮನೇಲಿ ಏನಾದರೂ ಪ್ರಯತ್ನ ಮಾಡಿದಾಗ ಈ ಥರ ಏನಾದರೂ ಹೆಲ್ಪ್ ಆದರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಹಾಗಾಗಿ ಆದಷ್ಟು ಸಜೆಸ್ಟ್ ಮಾಡಿ ಅವ್ರಿಗೆ ಅಂತ ಕೇಳ್ಕೊತೀನಿ.